ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಕುಕ್ ಬುಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಂಪಾಕಲಿ ರೆಸಿಪಿ. ಬರೀ 1 ಲೀಟ್ರ್ ಹಾಲು ಬಳಸ್ಕೊಂಡು 15ರಿಂದ 20 ಚಂಪಾಕಲಿ ಮನೇಲೇ ಮಾಡ್ಕೊಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು 1 ಲೀಟರ್ ಹಾಲನ್ನ ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ನಂದಿನಿ ಹಾಲು ತೊಗೊಂಡಿದ್ದೀನಿ. ನಂದಿನಿ ಸ್ಪೆಷಲ್ ಹಾಲು ಅಂತ ಒಂದು ಪ್ಯಾಕೆಟ್ ಸಿಗುತ್ತಲ್ಲ, ಆ ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಫುಲ್ ಫ್ಯಾಟ್ ಮಿಲ್ಕರು ತೊಗೊಬೋದು, ಇನ್ನೂ ಚೆನ್ನಾಗಿ ಪನ್ನೀರ್ ಆಗುತ್ತೆ. ಸೊ ನಂದಿನಿಲೇ ರೆಡ್ ಕಲರ್ ಪ್ಯಾಕೆಟ್ ಹಾಲು ಬರುತ್ತಲ್ಲ, ಅದನ್ನು ತೊಗೊಂಡ್ರೆ ಪನ್ನೀರ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ನಾನು ಹಾಲು ಕಾಯಿಸ್ಕೊಂಡಿದ್ದೀನಿ. ಒಂದೇ ಒಂದು ಕುದಿ ಬಂದರೆ ಸಾಕು ಹಾಲು. ಸೊ ಹಾಲು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು 3ರಿಂದ 4 ಚಮಚ ವೆನಿಗರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಧಾನಕ್ಕೆ ಸ್ವಲ್ಪನೇ ಹಾಲಿಗೆ ಹಾಕೋತಾ ಬರ್ತೀನಿ. ನೋಡಿ, ವೆನಿಗರ್ ಮತ್ತು ನಿಂಬೆಹಣ್ಣಿನ ಮಿಕ್ಸರ್ನ ನಾನೀಗ ಹಾಲಿಗೆ ಸ್ವಲ್ಪನೇ ಹಾಕೊಂಬಂದೆ. ಸೊ ಫ್ಲೇಮ್ನ ಹೈಯಲ್ಲೇ ಇಡಿ, ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಈ ಥರ ಹಾಲು ನೀಟಾಗಿ ಒಡ್ಕೊಳ್ಳುತ್ತೆ. ಹಾಲು ಸರಿಯಾಗಿ ಹೊಡಿತಾ ಇಲ್ಲ ಅಂದರೆ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ವೆನಿಗರ್ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಒಡೆದಿರೋ ಅಂಥ ಹಾಲನ್ನ ನೀಟಾಗಿ ಸೋಸ್ಕೋತೀನಿ. ಸೊ ನೀವು ನೋಡ್ತಾ ಇರ್ಬೋದು ಪನ್ನೀರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಇವಾಗ ನಾನು ನೀರನ್ನೆಲ್ಲ ನೀಟಾಗಿ ಸೋಸ್ಕೊಂಡಾದ್ಮೇಲೆ ಪನ್ನೀರ್ನ ತಣ್ಣೀರಲ್ಲಿ ಸ್ವಲ್ಪ ತೊಳ್ಕೊತೀನಿ. ಯಾಕಂದರೆ ನಿಂಬೆಹಣ್ಣಿಂದು ಮತ್ತು ವೆನಿಗರ್ದು ಹುಳಿ ಫ್ಲೇವರು ಪನ್ನೀರ್ ಜೊತೆ ಮಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಸತಿ ನೀರಲ್ಲಿ ನೀಟಾಗಿ ತೊಳ್ಕೊಳ್ಳಿ. ಸೊ ಸೋಸ್ಕೊಂಡಾದ್ಮೇಲೆ ಬಟ್ಟೆನ ಟೈಟಾಗಿ ಕಟ್ಟಿ ಒಂದು ಭಾರವಾಗಿರೋಂಥ ಪಾತ್ರೆನೋ ಕಲ್ಲನೋ ಆ ಬಟ್ಟೆ ಮೇಲೆ ಇಡಿ. ಸೊ ನೋಡಿ, ನಾನು ಒಂದು 10 ನಿಮಿಷ ಆದಮೇಲೆ ಬಟ್ಟೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪನ್ನೀರೆಲ್ಲ. ಸೊ ಪನ್ನೀರ್ನೆಲ್ಲ ಸ್ವಲ್ಪ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಪುಡಿ ಮಾಡಿರೋ ಪನ್ನೀರ್ಗೆ ನಾನಿಲ್ಲಿ 1 ಸ್ಪೂನಷ್ಟು ಮೈದಾ ಹಾಕೋತಾ ಇದ್ದೀನಿ. ಮೈದಾ ಏನಿಗೆ ಹಾಕೋತಾ ಇದ್ದೀನಿ ಅಂದರೆ, ಆ ಪನ್ನೀರ್ನ ನಾವು ಕುಕ್ ಮಾಡ್ಕೊಳ್ಬೇಕಾದ್ರೆ ಪನ್ನೀರ್ ಹೊಡಿಬಾರ್ದು, ಆ ಕಾರಣಕ್ಕೋಸ್ಕರ ಮೈದಾ ಹಾಕ್ತಾ ಇದ್ದೀನಿ. ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಸೊ ಕಲರ್ಗೆ ನಾನಿಲ್ಲಿ ಅರ್ಶಿಣನೇ ಬಳಸ್ಕೊತಿದ್ದೀನಿ. ಯಾವುದೇ ಫುಡ್ ಕಲರ್ ಬಳಸ್ಕೊತಾ ಇಲ್ಲ, ಅರ್ಶಿಣನೇ ಸಾಕು, ಒಳ್ಳೆ ಬಣ್ಣ ಕೊಡುತ್ತೆ ಪನ್ನೀರ್ಗೆ. ಸೊ ಇಂಪಾರ್ಟೆಂಟ್ ಸ್ಟೆಪ್ ಇದೆ, ನೀಟಾಗಿ ಪನ್ನೀರ್ನ ನಾದ್ಕೊಬೇಕು. ಅಟ್ಲೀಸ್ಟ್ ಒಂದು 20 ನಿಮಿಷನಾದ್ರು ನೀಟಾಗಿ ಅದನ್ನು ನಾದಬೇಕು. ಹೀಗೆ ತಟ್ಟೆ ಮೇಲೆ ಅದನ್ನು ನೀಟಾಗಿ ನಾದ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಟೆಕ್ಸ್ಚರು. ನೋಡಿ, ಈ ಥರ ಕಾಣಿಸ್ಬೇಕಾ ಪನ್ನೀರು. ಈ ಟೆಕ್ಸ್ಚರ್ಗೆ ಬರೋ ತನಕ ನಾವು ಅದನ್ನ ನೀಟಾಗಿ ನಾದ್ಕೊಬೇಕು. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪನ್ನೀರು. ಟೆಕ್ಸ್ಚರು ಅಷ್ಟೇ, ಒಂಚೂರು ಏನು ಕ್ರ್ಯಾಕ್ಸ್ ಇಲ್ಲ ಪನ್ನೀರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪನ್ನೀರ್ನ ನೀವು ಮುರಿದಾಗ ಪನ್ನೀರು ಪುಡಿಯಾಗಿ ಕೆಳಗೆ ಬೀಳಬಾರ್ದು. ಸೊ ನೀಟಾಗಿ ಅಂಟ್ಕೊಬೇಕು. ಸೊ ಆವಾಗ ಪನ್ನೀರ್ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಸೊ ನೋಡಿ, ಸ್ವಲ್ಪನೇ ಅಮೌಂಟ್ ಪನ್ನೀರ್ನ ತೊಗೊಂಡು ಒಂದು ಶೇಪ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಚಂಪಾಕಲಿ ಮಾಡ್ತಾ ಇರೋದ್ರಿಂದ ನಾನು ಈ ಶೇಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಈ ಥರ. ಸೊ ಇದೆಲ್ಲ ಆದಮೇಲೆ ಉಂಡೆಗಳೆಲ್ಲ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಸಕ್ಕರೆ ಪಾಕಕ್ಕೆ ನಾನಿಲ್ಲಿ 2 ಬೌಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ ಪಾಕ ಮಾಡ್ತಾ ಇಲ್ಲ. ಸೊ ಜಾಮೂನ್ ಪಾಕ ಥರ ಇರಬಾರ್ದು, ಸ್ವಲ್ಪ ನೀರು ಥರನೇ ಇರಬೇಕು ಸಕ್ಕರೆ ಪಾಕ. ಸೊ ನಾನಿಲ್ಲಿ 2 ಕಪ್ ಸಕ್ಕರೆಗೆ ಒಂದು 5 ಕಪ್ಪು ನೀರು ಹಾಕೋತಾ ಇದ್ದೀನಿ. ಸೊ ಕಲರ್ಗೋಸ್ಕರ ನಾನಿಲ್ಲಿ ಕೇಸರಿ ದಳಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಕೇಸರಿ ಇಲ್ಲ ಅಂದರೆ ನೀವು ಸ್ವಲ್ಪ ಅರಿಶಿನ ಪುಡಿನೇ ಹಾಕೊಬೋದು. ಅದು ಬೇಡ ಅಂದರೆ ಪರವಾಗಿಲ್ಲ, ಸಕ್ಕರೆ ಪಾಕ ಹಾಗೆ ಬಿಡಿ, ಏನು ತೊಂದರೆ ಇಲ್ಲ. ಸೊ ನಮಗೆ ಒಂದೆಳೆ ಪಾಕ ಥರ ಏನು ಬರಬಾರ್ದು, ಜಸ್ಟ್ ಸಕ್ಕರೆ ನೀರು ಥರ ಇರಬೇಕಷ್ಟೇ ಅದು. ಸೊ ನೋಡಿ, ಈಗ ನಾನು ಪನ್ನೀರ್ನೆಲ್ಲ ನೀಟಾಗಿ ಸಕ್ಕರೆ ನೀರೊಳಗೆ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಒಂದು 20 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಆ ಚಂಪಾಕಲಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಸೊ ನೀಟಾಗಿ ಇದು ಈಗ ಬೆಂದಿದೆ, ನೋಡ್ತಾ ಇರ್ಬೋದು ನೀವು, ಡಬಲ್ ಆಗಿದೆ ಸೈಜು. ಸೊ ನಾನಿಲ್ಲಿ ಸ್ಟಫಿಂಗ್ಗೆ, ಚಂಪಾಕಲಿ ಸ್ಟಫಿಂಗ್ಗೆ ಸಪ್ಪೆ ಕೋವಾ ತೊಗೊಂಡಿದ್ದೀನಿ. ಇದು ನಂದಿನಿ ಕೋವಾನೇ, ಎಲ್ಲ ನಂದಿನಿ ಡೈರಿಗಳಲ್ಲೂ ಸಿಗುತ್ತೆ. ಸಪ್ಪೆ ಕೋವಾ ಇಲ್ಲ ಅಂತಂದರೆ ಸ್ವೀಟ್ ಕೋವಾನೂ ತೊಗೋಬೋದು, ಸ್ವಲ್ಪ ಸ್ವೀಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಈಗ ಚಂಪಾಕಲಿ ಪನ್ನೀರ್ನ ನಾನು ಮಧ್ಯಕ್ಕೆ ಹಿಂಗೆ ಕಟ್ ಮಾಡಿಕೊಂಡು ಕೋವಾ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಇದೇ ರೀತಿ ನಾನು ಎಲ್ಲ ಚಂಪಾಕಲಿಗೂ ಮಾಡ್ಕೋತೀನಿ. ಸೊ ಲಾಸ್ಟಲ್ಲಿ ನಾನು ಚೆರಿಯಿಂದ ಚಂಪಾಕಲಿನ ಟಾಪ್ ಮಾಡ್ಕೋತಾ ಇದ್ದೀನಿ. ಸೊ ಚೆರಿಯಿಂದನೇ ಚಂಪಾಕಲಿಗೆ ಒಂದು ಲುಕ್ ಸಿಗೋದು. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಚಂಪಾಕಲಿ ಅಂತ. ಸೊ ಎಲ್ಲರೂ ಚಂಪಾಕಲಿ ಮಾಡೋದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಕೊತಾರೆ, ಆದರೆ ನಿಜವಾಗ್ಲೂ ತುಂಬಾ ಈಸಿ ಚಂಪಾಕಲಿ ಮಾಡೋದಕ್ಕೆ. 1 ಲೀಟ್ರ್ ಹಾಲಿದ್ರೆ ಸಾಕು, ಆರಾಮಾಗಿ ನಿಮಗೆ 15ರಿಂದ 20 ಚಂಪಾಕಲಿ ಆಗುತ್ತೆ. ಸೊ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಮನೇಲಿ, ತುಂಬ ಒಳ್ಳೆ ಸ್ವೀಟು. ಚಂಪಾಕಲಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ.
ಸೊ ಅಂಗಡಿನಲ್ಲಿ ಒಂದು ಪೀಸ್ ಚಂಪಾಕಲಿಗೆ 35 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದಕ್ಕಿಂತ 1 ಲೀಟ್ರ್ ಹಾಲು ತೊಗೊಂಬಂದು ಈ ಥರ ಮನೇಲೇ ಮಾಡಿದ್ರೆ ನಿಮ್ಗೆ 15ರಿಂದ 20 ಪೀಸ್ ಚಂಪಾಕಲಿ ಅತಿ ಸುಲಭವಾಗಿ ರೆಡಿ ಆಗಿಬಿಡುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.